ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೆಡಿಕಲ್ ರಿಕಾರ್ಡ್ ಟೆಕ್ನಾಲಜಿ ಕೋರ್ಸ್ ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬಿಂದ ಸ್ಪೆಷಲಿ ಏಮ್ಸ್ ರಿಕ್ರೂಟ್ಮೆಂಟ್ 2025 ಸಾಲಿನಲ್ಲಿ ಏನೆಲ್ಲ ಹುದ್ದೆಗಳನ್ನು ಕರೆದಿದ್ದಾರೆ, ಎಷ್ಟೆಲ್ಲ ಹುದ್ದೆಗಳಿದ್ದಾವೆ ಮತ್ತು ಅದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು, ಕೊನೆ ದಿನಾಂಕ ಏನಿರುತ್ತೆ ಮತ್ತು ಅದಕ್ಕೆ ಪೇಮೆಂಟ್ ಫೀಸ್ ಏನಿರುತ್ತೆ, ಫೀಸ್ ಸ್ಟ್ರಕ್ಚರ್ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವ ಲಿಂಕ್ ಬೇಕು ಅನ್ನೋದ್ರ ಸಂಪೂರ್ಣವಾದಂಥ ಮಾಹಿತಿಯನ್ನು ಒಂದು ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ಮೆಡಿಕಲ್ ರಿಕಾರ್ಡ್ ಟೆಕ್ನಾಲಜಿ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದರೆ ಅಂಥವರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಈಗಾಗಲೇ ನಾನು 2-3 ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಫಾರ್ಮಸಿಸ್ಟ್ ಹುದ್ದೆಗಳಾಗಿರ್ಬೋದು ಮತ್ತು OT ಟೆಕ್ನಿಷಿಯನ್ ಹುದ್ದೆಗಳಿಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ನೋಡ್ಕೊಳ್ರಿ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗಳಿಗೆ ಒಟ್ಟು ಹುದ್ದೆಗಳ ವರ್ಗೀಕರಣ ಯಾವ ರೀತಿಯಾಗಿ ಮಾಡಿದೆ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ. ಓಕೆ, ಸೊ ಈ ಒಂದು ಆದೇಶ ಬಂದಿರುವಂಥದ್ದು ಇದು 11/7/2025 ಬಂದಿದೆ ನೋಟಿಫಿಕೇಷನ್. ಇದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವತಿಯಿಂದ ಬಿಡುಗಡೆಯಾಗಿರುವಂಥದ್ದು. ಇಲ್ಲಿ ನಿಮಗೆ ಸೆಂಟ್ರಲ್ ಏಮ್ಸಲ್ಲಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ನಿಮಗೆ ಇಲ್ಲಿ ಹುದ್ದೆಗಳನ್ನು ಕೊಡಲಾಗುತ್ತೆ. ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ನಿಮಗೆ ಇದರಲ್ಲಿ ಪಾಸ್ ಆದರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಸಿಗ್ತವೆ. ಓಕೆ, ಸೊ ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕ ಇರುವಂಥದ್ದು 31/7/2025 5 ಗಂಟೆ ಒಳಗಡೆ ಅಪ್ಲಿಕೇಶನನ್ನು ಹಾಕಬೇಕು. ಸೊ ಕೊನೆಯ ದಿನಾಂಕ ಇಲ್ಲಿ ಆಲ್ರೆಡಿ ಮತ್ತು ಸ್ಟಾರ್ಟಿಂಗ್ 12ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಆಮೇಲೆ ಇದೇ ತಿಂಗಳು 31ಕ್ಕೆ ಕೊನೆ ದಿನಾಂಕ ಇರುತ್ತೆ. ಆಮೇಲೆ ಇದು ಅಪ್ಲಿಕೇಶನ್ 31ಕ್ಕೆ ಮುಗಿದ ಮೇಲೆ 8/7/2020 ನಿಮ್ಮ ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗಿದೆ, ರಿಜೆಕ್ಟ್ ಆಗಿದೆ ಅನ್ನೋದನ್ನು ಕನ್ಫರ್ಮೇಷನ್ ಮಾಡ್ತಾರೆ. ಈ ನಂತರ ನಿಮಗೆ ಟೈಮ್ ಟೇಬಲ್, ಎಕ್ಸಾಮ್ ಟೈಮ್ ಟೇಬಲನ್ನು ಕೂಡ ಕಳಿಸ್ತಾರೆ. ಪ್ಲಸ್ ಹಾಲ್ ಟಿಕೆಟ್, ಅಡ್ಮಿಟ್ ಕಾರ್ಡ್ಗಳನ್ನು ಕೂಡ ಇಶ್ಯೂ ಮಾಡ್ತಾರೆ. ಅದು ನಿಮಗೆ ಲೇಟ್ರಾಗಿ ತಿಳಿಸ್ತಾರೆ. ಆಮೇಲೆ ಎಕ್ಸಾಮ್ ಕಾಮನ್ ಆಗಿ ಅಂದಾಜಾಗಿರುವಂಥದ್ದು 25 ಮತ್ತು 26ನೇ ತಾರೀಕಿಗೆ ಆಗಸ್ಟ್ ಮಂತಲ್ಲಿ ಇರುತ್ತೆ. ಓಕೆ, ಆಗಸ್ಟ್ ಮಂತಲ್ಲಿ ಎಕ್ಸಾಮನ್ನು, ಮತ್ತು ಆಮೇಲೆ ಸ್ಕಿಲ್ ಟೆಸ್ಟನ್ನು ಲೇಟ್ರಾಗಿ ನಾವು ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ಶಾರ್ಟಾಗಿ ನೀವು ಮಾಡಿಕೊಡ್ತೇನೆ. ಜೊತೆಗೆ ನೀವು ಈ ಒಂದು ಮಾಹಿತಿಯನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ. ಆ ಒಂದು ಡಿಸ್ಕ್ರಿಪ್ಷನ್ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಿ, ಇವೆಲ್ಲ ಸಂಸ್ಥೆಗಳು ಇವಾಗ ಸದ್ಯಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥದ್ದು. ಇಷ್ಟು ಸಂಸ್ಥೆಗಳಿಂದ ಪಾರ್ಟಿಸಿಪೇಟೇಷನ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ನೀವು ನೋಡಿ www.aimsexamination.ac ಅಥವಾ www.aimsexams.ac ಇನ್ನದಲ್ಲಿ ಕೂಡ ನೀವು ಹೋಗಿ ಏನು ಮಾಡ್ಬೋದು ಅಂತಂದರೆ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಕ್ಲಿಕ್ ಮಾಡ್ಕೋಬೋದು, ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಏಜ್ ರಿಲ್ಯಾಕ್ಸೇಷನ್ಸ್ ಅಂದರೆ ಎಕ್ಸೆಪ್ಟೇಷನ್ ಬಿಟ್ಟು ಏಜ್ ರಿಲ್ಯಾಕ್ಸೇಷನ್ಸ್ ಎಷ್ಟಿರುತ್ತೆ ಅಂತಂದರೆ ಇಲ್ಲಿ SC ST ದವ್ರಿಗೆ 5 ವರ್ಷ, OBC ದವರಿಗೆ 3 ವರ್ಷ ಇರುತ್ತೆ, PWದಾಗ 10 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಇಲ್ಲಿ 3 ವರ್ಷ, ಮತ್ತು ಅನೆಕ್ಸ್ ನೋಡ್ಕೊಳ್ರಿ ಅಂತ ಹೇಳಿದ್ದಾರೆ. ಸೊ ಅದು ಡಿಫ್ರೆಂಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಅಪ್ ಟು 45 ತನಕ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಫೀಸ್ ಪೇಮೆಂಟ್. ನೋಡಿ, ಜನರಲ್ ಮತ್ತು OBC ಅಭ್ಯರ್ಥಿಗಳಿಗೆ 3,000 ರೂಪಾಯಿ ಫೀಸ್ ಇರುತ್ತೆ. SC ST ಮತ್ತು EWS ದವರಿಗೆ 2,400 ರೂಪಾಯಿ ಇರುತ್ತೆ. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟದವರಿಗೆ ಯಾವುದೇ ಥರಂಥ ಫೀಸ್ ಇರೋದಿಲ್ಲ. ಸೊ ಈ ಒಂದು ಫೀಸನ್ನು ನೀವು ಆನ್ಲೈನ್ ಮುಖಾಂತರ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿದ ಮೇಲೆ ಪೇ ಮಾಡಬೇಕಾಗುತ್ತೆ. ಆಮೇಲೆ ಎಕ್ಸಾಮ್ಸ್ ಡೇಟ್ಗಳು 25 ಮತ್ತು 26 ಆಗಸ್ಟ್ ಮಂತಲ್ಲಿ ಟೆಂಟೇಟಿವ್ ಡೇಟ್ ಅಂತ ಕೊಟ್ಟಿದ್ದಾರೆ. 10 ದಿನ ಮೊದಲೇ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಕೂಡ ಅಂತ ಹೇಳಿದ್ದಾರೆ. ಆಮೇಲೆ ನಿಮ್ಮ ಮೇಗಾ ಸಿಟಿಗಳಲ್ಲಿ ಈ ಒಂದು ಎಕ್ಸಾಮ್ ಸೆಂಟರ್ಗಳನ್ನು ಕೊಡ್ತೀವಿ ಕೂಡ ಅಂತ ಹೇಳಿದ್ದಾರೆ. ಸೊ ಅದಾದ ನಂತರ ಏನಪ್ಪ ಅಂತಂದರೆ 3 ಡೇಸ್ ಬಿಫೋರ್ ನಿಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಕೂಡ ನಾವು ಇಂಟಿಮೇಟ್ ಮಾಡ್ತೀವಿ ಕೂಡ ಅಂತ ಹೇಳಿದ್ದಾರೆ. ಇದು ಕಂಪ್ಲೀಟಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇಲ್ಲಿ 100 ಕ್ವಶನ್ಗಳು ಇರ್ತವೆ, 400 ಮಾರ್ಕ್ಸ್ ಇರುತ್ತೆ. ಈಚ್ ಕ್ವಶನ್ಗೆ 4 ಮಾರ್ಕ್ಸ್ ಅಂತ ಇರುತ್ತೆ. ಇದರಲ್ಲಿ ಡಿವೈಡ್ ಮಾಡಿದ್ದಾರೆ, ಜನರಲ್ ನಾಲೆಜು, ಆಪ್ಟಿಟ್ಯೂಡು, ಜನರಲ್ ಕಂಪ್ಯೂಟ್ರು, ಈ ರೀತಿಯಾಗಿ ಏನು ಮಾಡಿದ್ರೆ ಡಿವೈಡ್ ಮಾಡಿ, ಅಂದರೆ ಸಿಲೆಬಸ್ನ ಡಿವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಮಿನಿಮಮ್ ಪಾಸಿಂಗು ಕೂಡ ಕೊಟ್ಟಿದ್ದಾರೆ. ಸೊ ಮೋಡ್ ಆಫ್ ಎಕ್ಸಾಮಿನೇಷನ್ ಯಾವ ರೀತಿಯಾಗಿರುತ್ತೆ ಅಂತಂದರೆ ದ ಕ್ವಾಲಿಫಿಕೇಷನ್ 10+2 ಅಥವಾ PUC ಮೇಲೆ ನೀವೇನು ಎಕ್ಸಾಮ್ ಅಥವಾ ಹಿಂದಿ ಬರೆದಿದ್ದೀರಾ, ಅದು ಹಿಂದಿ ಅಥವಾ ಇಂಗ್ಲೀಷ್ ಫಾರ್ಮಲ್ಲಿ ಎಕ್ಸಾಮ್ ಇರುತ್ತೆ. ನೀವು ಯಾವುದರಲ್ಲಿ ಒಂದು ಚೂಸ್ ಮಾಡ್ಕೋಬೋದು. ಸೊ ಇದು ಪಾಸಿಂಗ್ ಮಿನಿಮಮ್ ಇದೆ ನೋಡಿರಿ. ಈ ಜನರಲ್ ಮತ್ತು ESW ದವರಿಗೆ 40% ಪಾಸ್ ಆಗಬೇಕು, OBC ಅವರು 35, ಆಮೇಲೆ SC ST ದವರು 30% ಪಾಸ್ ಆದರೆ ಕ್ವಾಲಿಫೈಡ್ ಅಂತ ಅನಿಸ್ಕೊತಾರೆ. ನಾನು ಡೈರೆಕ್ಟಾಗಿ ಹುದ್ದೆಗೆ ವರ್ಗೀಕರಣ ಹೋಗ್ತೇನೆ. ಸೊ ಹುದ್ದೆಗಳಲ್ಲಿ ಎಷ್ಟಿದೆ, ಹುದ್ದೆಗಳು ಕ್ವಾಲಿಫಿಕೇಷನ್ ಏನಿದೆ ನೋಡಿ. ಕೋಡಿಂಗ್ ಕ್ಲರ್ಕ್ ಅಂತ ತೊಗೊತಾರೆ, ಕೋಡಿಂಗ್ ಕ್ಲರ್ಕ್ಸ್, ಮೆಡಿಕಲ್ ರೆಕಾರ್ಡ್ ಅಸಿಸ್ಟೆಂಟ್, ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್, ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ಸ್ ಅಂತ ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಸೊ ನೋಡಿ, ಕಾಮನ್ ಆಗಿರುವಂಥದ್ದು ಸೇಮ್ ಅಂತ ಹೇಳ್ತಾ ಹೋಗ್ತೀನಿ, ಆಲ್ಮೋಸ್ಟ್ ಎಲ್ಲ ಕಾಮನ್ ಇದ್ದಾವೆ. ಸೊ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೋಡಿಂಗ್ ಕ್ಲರ್ಕ್ ಎಲ್ಲಿ ಇನ್ಸ್ಟಿಟ್ಯೂಟ್ ಅಂದರೆ ಏಮ್ಸ್ ರಾಯ್ಪುರದಲ್ಲಿ. ಸೊ ರಾಯ್ಪುರಲ್ಲಿ ಕರೆದಿರುವಂಥದ್ದು. ಮಿನಿಮಮ್ ಏಜ್ 18ರಿಂದ 30. ಪೇ ಸ್ಕಿಲ್ 2 ಪೇ ಸ್ಕಿಲ್ ಇದೆ, ಸೆಕೆಂಡ್ ಪೇ ಸ್ಕಿಲ್ ಇದೆ. ಇಲ್ಲಿ ಏನಾಗಿರಬೇಕು ಅಂದರೆ BSc ಮೆಡಿಕಲ್ ರೆಕಾರ್ಡ್ ಅಥವಾ PUC ಸೈನ್ಸ್ ಜೊತೆಗೆ ಅಥವಾ PU ಸೈನ್ಸ್ ಜೊತೆಗೆ 6 ಮಂತದ್ದು ಡಿಪ್ಲೊಮಾ ಸರ್ಟಿಫಿಕೇಟ್
ಅಥವಾ ಮೆಡಿಕಲ್ ರೆಕಾರ್ಡ್ ಕೀಪಿಂಗ್ ರಿಕಗ್ನೈಸ್ ಇನ್ಸ್ಟಿಟ್ಯೂಟ್ ಯೂನಿವರ್ಸಿಟಿಯಿಂದ 7 ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿರುವಂಥದ್ದು ಇಲ್ಲಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ನಿಮ್ಮ ಒಂದೇ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್, ಇದರಲ್ಲಿ ನೀವು ಎಲ್ಲಿ ಕ್ವಾಲಿಫೈಡ್ ಆಗ್ತೀರ ಅನ್ನೋದು ನೋಡ್ಕೊಳ್ರಿ. ಓಕೆ, ನಾನು ಕಾಮೆಂಟ್ ಹಾಕೋದಕ್ಕಿಂತ ಇಲ್ಲಿ ನೀವು ಎದರಲ್ಲಿ ಅರ್ಹತೆಯನ್ನು ಪಡ್ಕೊತೀರಿ. ಓಕೆ, ಕೋಡಿಂಗ್ ಕ್ಲರ್ಕ್ ಇದೆ, ಸೇಮ್ ಏಜ್ ಇದೆ ಇಲ್ಲಿ ರಿಷಿಕೇಶ್ದಲ್ಲಿ. ಓಕೆ, ಇಲ್ಲಿ ಕೂಡ BSc ಮೆಡಿಕಲ್ ರೆಕಾರ್ಡ್ ಅಥವಾ PUC ಮೇಲೆ 6 ತಿಂಗಳದ್ದು ಏನಾಗಿರಬೇಕು, ಡಿಪ್ಲೊಮಾ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಆಗಿರಬೇಕು 6 ತಿಂಗಳದ್ದು, ಅಥವಾ ಏನಪ್ಪ ಅಂದರೆ 7 ವರ್ಷದ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೂಡ ಹೊಂದಿರಬೇಕು. ಆಮೇಲೆ ಇಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಶಾರ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಶಾರ್ಟ್ಗಳನ್ನು ಕೇಳಿದ್ದಾರೆ, ಅಂದರೆ ಸ್ಪೀಡ್ ಆಫ್ ಟೈಪಿಂಗನ್ನು ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಮೆಡಿಕಲ್ ರೆಕಾರ್ಡ್ ಅಸಿಸ್ಟೆಂಟು 63,000 ರೂಪಾಯಿ ಸ್ಯಾಲ್ರಿ ಇದೆ. 12th ಪಾಸ್ ಆಗಿರಬೇಕು, ಪ್ಲಸ್ ಮೆಡಿಕಲ್ ರೆಕಾರ್ಡ್ ಸರ್ಟಿಫಿಕೇಟ್ ಟ್ರೈನಿಂಗನ್ನು ಹೊಂದಿರಬೇಕು. ಆಮೇಲೆ ಇಲ್ಲಿ ಟೈಪಿಂಗ್ ಸ್ಪೀಡನ್ನು ಕೂಡ ಕೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ 63,000 ರೂಪಾಯಿ ಸ್ಯಾಲ್ರಿ ಇದೆ. ನೆಕ್ಸ್ಟ್ ಇಲ್ಲಿ ಮೆಡಿಕಲ್ ರೆಕಾರ್ಡ್ ಅಸಿಸ್ಟೆಂಟು ಬಿಹಾರದಲ್ಲಿ ಕೇಳಿರುವಂಥದ್ದು 63,000 ಸ್ಯಾಲ್ರಿ ಇದೆ. ಆಮೇಲೆ 25 ಏಜ್ ಇಲ್ಲಿ ಮ್ಯಾಕ್ಸಿಮಮ್ ಕೇಳಿದ್ದಾರೆ. ಇಲ್ಲಿ PUC ಪಾಸ್ ಆಗಿರಬೇಕು ಮತ್ತು ಸರ್ಟಿಫಿಕೇಟ್ ಅಂದರೆ ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ಸ್ ಟ್ರೈನಿಂಗ್ ಸರ್ಟಿಫಿಕೇಟು, ಪ್ಲಸ್ ಇಲ್ಲಿ ಶಾರ್ಟ್ ಹ್ಯಾಂಡ್ ಫಾಸ್ಟ್ ಹ್ಯಾಂಡ್ ಅಂದರೆ ಕೇಳಿದ್ದಾರೆ, ಅಂದರೆ ಟೈಪಿಸ್ಟ್ ಸ್ಪೀಡನ್ನು ಕೂಡ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಮೆಡಿಕಲ್ ರೆಕಾರ್ಡ್ ಅಸಿಸ್ಟೆಂಟು ಚಂಡೀಗಢದಲ್ಲಿ ಕೂಡ ಸೇಮ್ 63,000 ಸ್ಯಾಲ್ರಿ ಇದೆ. 25 ವಯಸ್ಸು ಏಜ್ ಮ್ಯಾಕ್ಸಿಮಮ್ ಇದೆ ಮತ್ತು 12th ಪ್ಲಸ್ ಸರ್ಟಿಫಿಕೇಟ್ ಪ್ಲಸ್ ಇಲ್ಲಿ ಸ್ಪೀಡ್. ಓಕೆ, 35 per minute ಸ್ಪೀಡ್ ಇಂಗ್ಲೀಷ್ ಕೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಮೆಡಿಕಲ್ ರೆಕಾರ್ಡ್ ಅಸಿಸ್ಟೆಂಟು ಛತ್ತೀಸ್ಗಢ 63,000 ಸ್ಯಾಲ್ರಿ ಇದೆ. 25 ಏಜ್ ಮ್ಯಾಕ್ಸಿಮಮ್ ಇದೆ, ಪ್ಲಸ್ ಏಜ್ ರಿಲೇಷನ್ ಕೂಡ ಕೊಟ್ಟಿದ್ದಾರೆ. PUC ಪ್ಲಸ್ ಸರ್ಟಿಫಿಕೇಟ್ ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಟ್ರೈನಿಂಗ್ ಸರ್ಟಿಫಿಕೇಟು ಪ್ಲಸ್ ಸ್ಪೀಡು ಕೂಡ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮೆಡಿಕಲ್ ರೆಕಾರ್ಡ್ ಅಸಿಸ್ಟೆಂಟು ದಿಲ್ಲಿಯಲ್ಲಿ ಸೇಮ್ ಆ್ಯಸ್ ಇಟ್ ಇಸ್ ಕ್ವಾಲಿಫಿಕೇಷನ್ ಸ್ಯಾಲ್ರಿ ಕೂಡ ಸೇಮ್ ಇದೆ, ಮತ್ತು ಗುಜರಾತಲ್ಲೂ ಕೂಡ ಸೇಮ್ ಆಲ್ಮೋಸ್ಟ್ ಸೇಮ್ ಇದೆ, ಮತ್ತು ಹಿಮಾಚಲ ಪ್ರದೇಶದಲ್ಲೂ ಕೂಡ 12 ಪ್ಲಸ್ ಸರ್ಟಿಫಿಕೇಟ್ ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಸರ್ಟಿಫಿಕೇಟ್ ಮತ್ತು ಟೈಪಿಸ್ಟ್. ನೋಡಿ ಟೈಪಿಸ್ಟ್ ಸೇಮ್ ಕೇಳಿದ್ದಾರೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಸೇಮ್ ಥಿಂಗ್ಸ್ ಇದೆ. ಆಮೇಲೆ ಜಾರ್ಖಂಡದಲ್ಲಿ ಮತ್ತು ನೋಡಿ ಕರ್ನಾಟಕದಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್ ಇದು. ಕರ್ನಾಟಕದಲ್ಲಿ ಕೂಡ ಇದೇನು 10+2 ಮೆಡಿಕಲ್ ರೆಕಾರ್ಡ್ ಸರ್ಟಿಫಿಕೇಟು ಟೈಪಿಸ್ಟನ್ನು ಕೂಡ ಹೊಂದಿರಬೇಕು. ಆಮೇಲೆ ಮೆಡಿಕಲ್ ರೆಕಾರ್ಡ್ ಅಸಿಸ್ಟೆಂಟ್ ಮಧ್ಯಪ್ರದೇಶ. ಓಕೆ, ಸೊ ಇಲ್ಲಿ ಕೂಡ ಸೇಮ್ ಕ್ವಾಲಿಫಿಕೇಷನ್ಸ್. ಮಹಾರಾಷ್ಟ್ರ ಸೇಮ್, ನಾರ್ತ್ ಈಸ್ಟಲ್ಲಿ ಕೂಡ 12+ ಸರ್ಟಿಫಿಕೇಟ್ ಆಗಿರಬೇಕು, ಮತ್ತು ಒಡಿಸ್ಸಾದಲ್ಲಿ ಕೂಡ 10+2 ಪ್ಲಸ್ ಮೆಡಿಕಲ್ ರೆಕಾರ್ಡ್ ಸರ್ಟಿಫಿಕೇಟ್ ಮತ್ತು ಟೈಪಿಸ್ಟು, ಮತ್ತು ಪಂಜಾಬ್ದಲ್ಲೂ ಸೇಮ್ ಥಿಂಗ್ಸ್ ಇದೆ. ರಾಜಸ್ಥಾನದಲ್ಲಿ ಕೂಡ ಕ್ವಾಲಿಫಿಕೇಷನ್ ಸೇಮ್ 10+2 ಕೇಳಿದ್ದಾರೆ. ತೆಲಂಗಾಣದಲ್ಲಿ ಕೂಡ 10+2 ಕೇಳಿದ್ದಾರೆ. ಉತ್ತರ ಪ್ರದೇಶದಲ್ಲೂ ಕೂಡ 10+2 ಮತ್ತು ಸರ್ಟಿಫಿಕೇಟ್. ಆಮೇಲೆ ಉತ್ತರಾಖಂಡದಲ್ಲೂ ಕೂಡ 10+2 ಪ್ಲಸ್ ಸರ್ಟಿಫಿಕೇಟ್ ಮತ್ತು ಟೈಪಿಸ್ಟ್. ವೆಸ್ಟ್ ಬೆಂಗಾಲದಲ್ಲೂ ಕೂಡ 10+2. ಆಮೇಲೆ ಭೂಪಾಲದಲ್ಲಿ ಸ್ವಲ್ಪ ಚೇಂಜ್ ಇದೆ. ಓಕೆ, ಇಲ್ಲಿ ನೋಡ್ತಾ ಇದ್ದರೆ ಏಜ್ 30 ಇದೆ. BSc ಕೇಳಿದ್ದಾನೆ, ಅಥವಾ 6 ತಿಂಗಳು ಸರ್ಟಿಫಿಕೇಟ್ ಕೋರ್ಸ್ 10+2 ಮತ್ತು ಟೈಪಿಸ್ಟನ್ನು ಕೂಡ ಕೇಳಿದ್ದಾನೆ. ಆಮೇಲೆ ದೇವದಾರದಲ್ಲಿ ಕೂಡ BSc ಪ್ಲಸ್ ಅಥವಾ 10+2 6 ತಿಂಗಳು ಸರ್ಟಿಫಿಕೇಟ್ ಕೋರ್ಸನ್ನು ಕೇಳಿದ್ದಾನೆ. ಏಮ್ಸ್ ಜಮ್ಮುದಲ್ಲಿ ಕೂಡ 10+2 ಅಥವಾ BSc 10+2 6 ಮಂತ್ ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಕೋರ್ಸನ್ನು. ಮಂಗಳಗಿರಿಯಲ್ಲಿ ಕೂಡ ಸೇಮ್ ಥಿಂಗ್ಸ್ ಇದೆ. ಪಟ್ನಾದಲ್ಲಿ ಕೂಡ ಸೇಮ್ ಕೇಳಿದ್ದಾರೆ. ಗೋರಖ್ಪುರದಲ್ಲಿ ಕೂಡ BSc ಅಥವಾ ಡಿಪ್ಲೊಮಾ ಕೇಳಿದ್ದಾನೆ 10+2 ಮೇಲೆ. ಆಮೇಲೆ ಏಜ್ ನೋಡಿ, ಬತಿಂದಾದಲ್ಲಿ 30 ಏಜ್ ಮ್ಯಾಕ್ಸಿಮಮ್ ಇದೆ. 10+2 ಅಥವಾ ಇದನ್ನು 6 ಮಂತ್ ಸರ್ಟಿಫಿಕೇಟ್ ಕೇಳಿದ್ದಾನೆ. ಸೊ ಇವೆಲ್ಲಗಳು ಕೂಡ ಏನಂತಂದರೆ ಮೆಡಿಕಲ್ ರೆಕಾರ್ಡ್ದವ್ರಿಗೆ ಯೂಸ್ಫುಲ್ ಆಗ್ಬೋದು ಅಂತ ಕರ್ನಾಟಕದಲ್ಲಿ ಕೂಡ ಕೇಳಿದ್ದಾರೆ, ನೆನಪಿರಲಿ. ಇವಾಗ ನಾನು ಎಷ್ಟು ಡಿವೈಡ್ ಮಾಡಿದ್ದಾರೆ, ಎಲ್ಲೆಲ್ಲಿ ಡಿವೈಡ್ ಇದೆ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದರೆ ವರ್ಗೀಕರಣ ಯಾವ ರೀತಿಯಾಗಿದೆ. UR, ESW ಮತ್ತು SC ST ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನು PW ಅಂತ ಮಾಡಿದ್ದಾರೆ. ಸೊ ಇಲ್ಲಿ ಸುಮಾರು ಹುದ್ದೆಗಳನ್ನು ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಸ್ಪೆಷಲ್ ನೋಡೋದಾದರೆ 4 ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಯಾಕಂದರೆ ಟೋಟಲ್ 3 ಪ್ಲಸ್ 1 PWದಲ್ಲಿ 1 ಸೇರಿಸ್ಕೊಂಡು 4 ಹುದ್ದೆಗಳು ಇಲ್ಲಿ ಇದ್ದಾವೆ ಇಲ್ಲಿ ಕರ್ನಾಟಕದಲ್ಲಿ. ಉಳಿದ ರಿಮೈನಿಂಗಲ್ಲಿ ಕೂಡ ಎಲ್ಲ ಹುದ್ದೆಗಳನ್ನು ಇಲ್ಲಿ ಇನ್ಸ್ಟಿಟ್ಯೂಟ್ ವೈಸ್ ಡಿವೈಡ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಎಲ್ಲ ಒಂದು ಕಾಸ್ಟ್ ಮೇಲೆ ಡಿವೈಡ್ ಮಾಡಿದ್ದಾರೆ. ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು